ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಡ್ಡರಹಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂಬೇಡ್ಕರ್ ನಗರ ವಾರ್ಡಿಗೆ ಮೂಲಭೂತ ಸೌಲಭ್ಯ ಹಾಗೂ ಕಂದಾಯ ಗ್ರಾಮ ಸೇರ್ಪಡೆಗೆ ಒತ್ತಾಯ. ಗಂಗಾವತಿ ಸಮೀಪದ ವಡ್ಡರಹಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂಬೇಡ್ಕರ್ ನಗರ ವಾರ್ಡಿನಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿರುವ ಕುಟುಂಬಗಳಿಗೆ ಸರಿಯಾದ ರಸ್ತೆ, ಶುದ್ಧವಾದ ಕುಡಿಯುವ ನೀರು, ವಿದ್ಯುತ್ ದೀಪ, ಒಳಚರಂಡಿ ಸೇರಿದಂತೆ ಪ್ರಮುಖ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದು, ಅಲ್ಲಿ ವಾಸವಾಗಿರುವ 150ಕ್ಕೂ ಅಧಿಕ ಕುಟುಂಬಗಳಿಗೆ ಇದುವರೆಗೆ ಹಕ್ಕುಪತ್ರ ಇಲ್ಲದೆ ಪ್ರಯುಕ್ತ ಅಂಬೇಡ್ಕರ್ ನಗರ ವಾರ್ಡಿನ ಸರ್ವೆ ನಂಬರ್ 54ರಲ್ಲಿ 20 ಹಾಗೂ 25ನೇ ಅಳತೆಯ ನಿವೇಶನವನ್ನು ಮಂಜೂರಾತಿಗೊಳಿಸಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ನಮ್ಮ ಸಿಬಿಎಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹನುಮಂತಪ್ಪ, ಮುದ್ದಣ್ಣ, ರಮೇಶ ನಾಯಕ, ಯಮನೂರಪ್ಪ, ದುರ್ಗಪ್ಪ, ಖಾಜಾಬಿ, ಅಲ್ಲಾಭಾಕ್ಷಿ, ಅಬ್ದುಲ್ ಸತ್ತರ್, ಮಹಾದೇವಿ, ಶಕುಂತಲಾ, ಚಂದ್ರಕಲಾ, ಈರಮ್ಮ, ಹುಸೇನ್ ಬಿ, ಕಸ್ತೂರಿ, ಮಮ್ತಾಜ್ ಬಿ, ಸಹೀನ್, ಅಶಿನಾ ಬೇಗಂ, ಕಾಜಾಬಿ, ಆಶಾಬಿ, ಹನುಮಮ್ಮ ಯಾದವ್, ಹನುಮವ್ವ, ಬೋವಿ, ಶುಕುಮನಿ, ಜ್ಯೋತಿ, ಭೀಮವ್ವ, ಯಮನಪ್ಪ, ಕನಕಪ್ಪ ಸೇರಿದಂತೆ ವಾರ್ಡಿನ ನಿವಾಸಿಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ವೆ ನಂಬರ್ 54ರಲ್ಲಿ ಸರ್ವೆ ಮಾಡಿ ಕಂದಾಯ ಗ್ರಾಮಕ್ಕೆ ಸೇರಿಸಲು ಅಲ್ಲಿ ವಾಸವಾಗಿರುವ ಜನರಿಗೆ ತಮ್ಮ ವಿಸ್ತೀರ್ಣ 20 ಮತ್ತು 25ರಂತೆ ನಿವೇಶ ಹಕ್ಕುಪತ್ರ ವಿತರಿಸಬೇಕಾಗಿ ಮನವಿ. ಮೇಲ್ಕಂಡ ವಿಶೇಷವಾಗಿ ಸಂಬಂಧಿಸಿದಂತೆ ಈ ಕೆಳಗಿನ ಸಹಿ ಮಾಡಿದ ನಾವುಗಳು ಕರ್ನಾಟಕ ದಲಿತ ಸಂಘದ ಸಮಿತಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಯಾದ ಸಹ ಹೊಟ್ಟಟ್ಟಿ ತಾಲೂಕು ಗಂಗಾವತಿ ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ವಿಶೇಷದಲ್ಲಿ ಕಾಣಿಸಿದ ಪ್ರಕಾರ ಗಂಗಾವತಿ ತಾಲೂಕಿನ ಹೊಟ್ಟಟ್ಟಿ ಗ್ರಾಮದ ಪಂಚಾಯತ್ ವ್ಯಾಪ್ತಿ ಬರುವ ಸರ್ವೆ ನಂಬರ್ 54ರಲ್ಲಿ ಅಂಬೇಡ್ಕರ್ ನಗರದ ಕಂದಾಯ ಗ್ರಾಮವಾಗಿ ಮಾಡಲು ಪಂಚಾಯಿತಿಯಿಂದ ಈಗಾಗಲೇ ನಿಮ್ಮ ಕಾರ್ಯಾಲಯಕ್ಕೆ ಸಲ್ಲಿಸುತ್ತೇವೆ. ಸದರಿ ಈಗಾಗಲೇ ಗದೋಲ್ ಕ್ಯಾಂಪ್, ಸ್ಟೋರ್ ಕ್ಯಾಂಪ್ ಇದೇ ಸರ್ವೆ ನಂಬರಲ್ಲಿ ಇರತಕ್ಕಂಥ ಅಂಬೇಡ್ಕರ್ ನಗರ ಸಹ ಸರ್ವೆ ನಂಬರ್ 50 ಸುಮಾರು 150 ಕುಟುಂಬಗಳು ವ್ಯಾಪಕವಾಗಿ ಉಂಡಿ ನೀರು ಮತ್ತು ಬೀದಿ ದೀಪ ಮತ್ತು ರಸ್ತೆ ಸೂಕ್ತವಾಗಿ ಹೊಂದಿರುತ್ತದೆ. ಮತ್ತು ಇಲ್ಲಿ ಹನುಮಂತಪ್ಪನ ದೇವಸ್ಥಾನ, ಮೂಲಭೂತ ಕಟ್ಟಿಗೆಗಳು ಮತ್ತು ಶೆರಖಾನ್ ಸಹ ಇರುತ್ತದೆ. ಅದರಲ್ಲಿ ಸರಿ ಅಂಬೇಡ್ಕರ್ ನಗರ ಕಂದಾಯ ಗ್ರಾಮವಾಗಿ ಮಾಡಲು ಇನ್ನವರೆಗೂ ನಿಮ್ಮ ಕಾರ್ಯದಿಂದ ಸರ್ವೆ ಮಾಡಿರುವುದಿಲ್ಲ. ಇದರ ಸಂಬಂಧವಾಗಿ ಈಗಾಗಲೇ ತಮ್ಮ ಕಾರ್ಯಾಲಯಕ್ಕೆ ಸಾಕಷ್ಟು ಅರ್ಜಿಗಳನ್ನು ಸಲ್ಲಿಸುತ್ತೇವೆ. ಅದೇ ಕಾರಣಕ್ಕಾಗಿ ತಾವುಗಳು ಈ ನಮ್ಮ ಮನವಿ ಪರಿಗಣಿಸಿ ಸದರಿ ಮೂಲಕವಾಗಿ ಪ್ರಕಾರ ಅಂಬೇಡ್ಕರ್ ನಗರವನ್ನು ಸರ್ವೆ ಮಾಡಿ ಕಂದಾಯ ಗ್ರಾಮವನ್ನು ಘೋಷಣೆ ಮಾಡಿ ಸದರಿ ಅಂಬೇಡ್ಕರ್ದಲ್ಲಿ ವಾಸವಾಗಿರುವ ಜನರಿಗೆ ತಾವೆಲ್ಲ ವಿಸ್ತೀರ್ಣ 20-25ರಲ್ಲಿ ಹಕ್ಕುಪತ್ರವನ್ನು ವಿತರಿಸಬೇಕೆಂದು ತಮ್ಮಲ್ಲಿ ವಿನಂತಿಗೊಳಿಸುತ್ತೇವೆ. ಒಂದು ವೇಳೆ ತಾವುಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಪಕ್ಷದಲ್ಲಿ ತಮ್ಮ ಕಾರ್ಯಾಲಯದಲ್ಲಿ ಮುಂದೆ ಸಂಘಟನೆಯಿಂದ ಅಂಬೇಡ್ಕರ್ ನಗರದ ನಿವಾಸಿಗಳ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸುತ್ತಿದ್ದೇವೆ. ತಮ್ಮ ವಿಶ್ವಾಸಿ ನಾವಲ್ಲಿ ವಾಸ ಮಾಡ್ತಿದ್ದೀವಿ ಅಣ್ಣ. ದಾರಿ ಚೆನ್ನಾಗಿಲ್ಲ, ಮತ್ತೆ ಇರೋ ವ್ಯವಸ್ಥೆನೂ ಮಾಡ್ಕೊಡ್ಬೇಕು. ಮತ್ತೇನೇನು ಸಮಸ್ಯೆ ಇದೆ? ಸಸ್ಯಾಲ ಏನಿಲ್ಲ ಅಂತ ಹೇಳಿದ್ರೆ ಶೌಚಾಲಯ ದಾರಿ ಏನು ದಾರಿ ನಿವಾಸಿಯಲ್ಲಿ ವಾಸವಾಗಿರುವ ನಾವೆಲ್ಲ ಬಡ ಕುಟುಂಬ. ನಮಗೆ ರಸ್ತೆ ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಅಂಗನವಾಡಿ ಇಲ್ಲ, ಮತ್ತು ರೋಡಿನ ಸೌಲಭ್ಯ ಮತ್ತು ಕರೆಂಟ್ ಇತ್ಯಾದಿ ಮತ್ತು ಬಡವರಿಗೆ ಹಕ್ಕುಪತ್ರ ಇಲ್ಲ. ನಮಗೆ ಇದೆಲ್ಲ ತಗಡಿನಲ್ಲಿ ವಾಸವಾಗಿದ್ದೇವೆ. ನಮಗೆ ಒಂದು ಆಶ್ರಯ ಮನೆಗಳು ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಬಡವ ಕುಟುಂಬದಿಂದ ವಿನಂತಿಸಿಕೊಳ್ಳುವುದೇನೆಂದರೆ ನಮಗೆಲ್ಲ ಮನೆ ಮತ್ತು ರಸ್ತೆ ಇತ್ಯಾದಿ ಏನಾದರೂ ಸಹಕಾರ ಮಾಡಿಕೊಡ್ಬೇಕೆಂದು ಡಾಕ್ಟರ್ ಬೇಡಕರ ಮನೆ ನಾವು ಇದೆಲ್ಲ ಬಡವರು ಕೇಳ್ಕೊಳ್ತಿದ್ದೇವೆ. ದಯವಿಟ್ಟು ನಡೆಸಿಕೊಡಿ. ಭಾಳ ತ್ರಾಸ ಐತೆ, ಅಡ್ಡಾಡಕ್ಕೆ ತ್ರಾಸ ನಾವು ಎಷ್ಟೇ ತಿಳ್ಕೊಳ್ಳೋಕೆ ನಮಗೆ ನಮಗೇನು ರಸ್ತೆ ಇಲ್ಲ, ಆಮ್ಯಾಗ ಹಕ್ಕುಪತ್ರ ಮಾಡಿಸ್ಕೊಡ್ಬೇಕು. ಅವೆಲ್ಲ ನೀವು ಮಾಡಿಕೊಡ್ಬೇಕಾಗ್ತದೆ. ಏನು ಭಾಳ ತ್ರಾಸ ಐತೆ, ರಸ್ತೆನೂ ಇಲ್ಲ, ಓಡಾಡೋಕೆ ತಗಡಿನ ಮನ್ಯಾಗ ವಾಸಾಗಿ ನಾವು ಅದಕ್ಕೆ ಹಕ್ಕುಪತ್ರ ಮಾಡಿಕೊಡ್ರಿ, ರೋಡ್ ಮಾಡಿರಿ, ಅಂತ ಪ್ಲಾನ್ ಮಾಡಿರಿ, ಸಹಾಯ ಮಾಡಿರಿ ಬಡವ್ರಿಗೆ. ತಗಡಿನ ಮನ್ಯಾಗ ವಾಸ
ತ್ರಾಸ ಐತ್ರಿ ಮಾಡಿಕೊಡ್ರಿ ಬಡವ್ರದಿಲ್ಲ ಎಲ್ಲ ಮಾಡಿಕೊಡ್ತೀವಿ. ನಮ್ಗೆ ಏನು ಅವಶ್ಯಕ ಮಾಡ್ತೀರಿ ಮಾಡ್ಕೊಡಿ. ಈಗ 12 ವರ್ಷ ಆಗ್ತದೆ ಆ ಜಾಗದಲ್ಲಿದ್ದು ನಮ್ಗೆ ಏನಂದ್ರೆ ಅದು ಮಾಡಿಲ್ಲ. ಅಷ್ಟೇ ನೀರಿಂದ ಗಣೇಶ್ ಬಿಟ್ಟಿದ್ಗ ನೀರಿನ ಮಾಡಿರಿ, ಲೈಟ್ ಮಾಡಿರಿ ಅಷ್ಟೇ. ಇನ್ನು ಅದ್ರ ಮೇಲಿಂದ ದಾರಿ ಮಾಡಿಲ್ಲ, ರೋಡ್ ಇಲ್ಲ. ಈಗ ಯಾವನ ಹುಡುಗರು ಸಾಲಿಗೆ ಪಾಲಿಗೆ ಹೋಗ್ಬೇಕಂದ್ರೆ ಸಾಲಿಗೆ ದಾರಿನೂ ಇಲ್ಲ, ಹುಡುಗರು ಸಾಲಿಲ್ಲ. ಅದನ್ನ ಹೆಣ್ಮಕ್ಳಿಗೆ ಹೋಗಕ್ಕಿಲ್ಲ, ಬರಕ್ಕಿಲ್ಲ. ಏನ್ ಮಾಡ್ಬೇಕು ನಾವು? ಅಂಗನವಾಡಿ ಸಾಲಿಗೂ ಇಲ್ಲ, ಏನಿಲ್ಲ. ಮತ್ತೆ ನಾವಂತೂ ಇಷ್ಟು ಹೋಗಲಿ ಇದ್ರ ಮೇಲೆ ನೀವು ದೈನ್ಯತೆ ಬಿಟ್ಟು ಏನಾನ ಮಾಡ್ಬೋದು. ಇವತ್ತು ನಾವು ಬರ್ಬೇಕನ್ನಂದ್ರೆ ತಹಸೀಲ್ ಆಫೀಸ್ಗೆ ನಾವು ಬಂದೀವ್ರಿ. ಮತ್ತೆ ಇದನ್ನ ಬಿಟ್ಟು ಇನ್ನ ಏನು ಹೋಗನ್ನಂದ್ರೆ ಮತ್ತೆ ಎಲ್ಲಿಗೂ ಹೋಗಕ್ ದಾರಿಲ್ಲ ನಮ್ಗೆ. ನೀವ ಮಾಡಿಕೊಡ್ಬೇಕು, ನಾವು ಹೋಗ್ಬೇಕು. ನಗರಕ್ಕೆ, ಅಂಬೇಡ್ಕರ್ ನಗರಕ್ಕೆ ಏನು ಸೌಲಭ್ಯ ಇಲ್ಲ. ಆ ಕಾರಣ ನಾವು ಏನೂ ಇಲ್ಲ, ಅಲ್ಲಿ ಹಕ್ಕುಪತ್ರ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಯಾವುದೇ ವ್ಯವಸ್ಥೆ ಇಲ್ಲ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ಅಧಿಕಾರಿಗಳಿಗೆ ನಮ್ಮ ನಗರಕ್ಕೆ ಸ್ವಲ್ಪ ಸೌಲಭ್ಯ ಮಾಡಿಕೊಟ್ಟರೆ ಎಲ್ಲರಿಗೂ ಪುಣ್ಯ ಬರುತ್ತೆ. ಹಕ್ಕುಪತ್ರ ಇಲ್ಲ, ರೋಡ್ ಇರುತ್ತಿಲ್ಲ, ಸಾಲಿ ಇಲ್ಲ, ಏನಿಲ್ಲ. ಆ ಕಾರಣ ತಹಸೀಲ್ ಆಫೀಸಿಗೆ ಬಂದಿದ್ದೇವೆ. ಒಂದು ಮನವಿಯನ್ನು ಕೊಟ್ಟು ಹೋಗ್ಬೇಕೆಂದು ಬಂದೀವಿ. ಇದು ಮುಂದೆ ಇವರು ತಗೊಂಡು ಚೆಂದಾಗಿ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಇಲ್ಲಾಂದರೆ ನಾವು ಧರಣಿ ಕುಂತು ಸತ್ಯಾಗ್ರಹ ಮಾಡೋಕೆಂದು ತಮ್ಮಲ್ಲಿ ಗಂಗಾವತಿ ತಾಲೂಕು ತಹಸೀಲ್ ಆಫೀಸಿಗೆ ಬಂದಿದ್ದ ಉದ್ದೇಶವೇನೆಂದರೆ, ಉದ್ದೇಶ ಅಂಬೇಡ್ಕರ್ ನಗರದಾಗ ಎಲ್ಲ ಸಮಾಜದವರು ಬಡವರದೀವಿ ನಾವು. ಹಿಂದೂ, ಮುಸ್ಲಿಮ್ಸ್, ಲಿಂಗಾಯತರು, ನಾಯಕರು, ಅವರು ಇವರು ಅನ್ನೋದೇ ಎಲ್ಲ ಸಮಾಜದವರು ಇದೀವಿ. ಭಾಳ ವರ್ಷದಿಂದ ಅಲ್ಲಿ ಇದೀವಿ. ಇದ್ರೂ ಕೂಡ ನಮಗೆ ಓಟ್ ಬಂದಾಗ ಓಟ್ ಹಾಕ್ಸಂತಾರೆ. ಕಾಂಗ್ರೆಸ್ನವರು ಬಂದು ಓಟ್ ಹಾಕ್ಸಂತಾರೆ, BJP ಅವರು ಬಂದು ಓಟ್ ಹಾಕ್ಸಂತಾರೆ, JDSನವರು ಬಂದು ಓಟ್ ಹಾಕ್ಸಂತಾರೆ, ಗ್ರಾಮ ಪಂಚಾಯತಿಯವ್ರು ಕೂಡ ಬಂದು ಒಂದು ಓಟ್ ಹಾಕ್ಸಂತಾರೆ. ನಮ್ಮ ಮಂದಿಗೆ ಓಟ್ ಹಾಕ್ರಿ, ನಿಮ್ಮ ಮಂದಿಗೆ ಓಟ್ ಹಾಕಂತ ಓಟ್ ಹಾಕ್ಸಂತಾರೆ. ಕೆಲಸ ಮಾತ್ರ ಕೇಳಂಗಿಲ್ಲ. ಕೆಲಸ ಕೇಳಿದ್ರೆ ಅಂತಾರೆ ಹಿಂಗೆ ತೋರಿಸ್ತಾರೆ, ಬಟ್ಟೆಗೆ ತೋರಿಸ್ತಾರೆ. ಹಿಂಗೆ ಪಂಚಾಯತಿಗೆ ಹೋದ್ರೆ ಪಂಚಾಯತಿಯರೇ ಅಂತಾರೆ, ಸಂಬಂಧಪಟ್ಟ ಅಧಿಕಾರಿ ತಕ್ಕ ಹೋಗ ಹನುಮಂತಪ್ಪ ಅಂತಾರೆ. ಸಂಬಂಧಪಟ್ಟ ಅಧಿಕಾರಿ ತಕ್ಕ ಅದಕ್ಕೆ ಬಂದೀವಿ. ಹಲವಾರು ಬೇರೆ ಇವ್ರಿಗೆ ಕೂಡ ಮನವಿ ಕೊಟ್ಟಿವಿ. DC ಅವ್ರಿಗೆ ಕೊಟ್ಟಿವಿ, MP ಗೆ ಕೊಟ್ಟಿವಿ, MLA ಕೊಟ್ಟಿವಿ. ಹಿಂದಿನ MLA ಇದ್ರು ಮಾಡಿಕೊಟ್ರು, ನೆನೆಸ್ಬೇಕು ಅವ್ರು. ನಾವು ಹಿಂದಿದ್ದು ತಹಶೀಲ್ದಾರ್ ಕೂಡ ಮಾಡಿಕೊಟ್ರು, ಈಗಿದ್ದು ತಹಶೀಲ್ದಾರ್ ಕೂಡ ಮಾಡಿಕೊಡ್ತು ಅಂತ ಹೇಳ್ಯಾರ. ಈಗ ಇರ್ತಕ್ಕಂಥ PD ಏನಿದಾನಲ್ಲ, ಪ್ರತಿಯೊಂದಕ್ಕೆ ಬಟ್ಟೆಟ್ಟು ತೋರಿಸ್ತಾನೆ, ಮುಂದೆ ಹೋಗು ನೀನಂತ. ಇಲ್ಲಿದ್ದ ಇವ್ರೇನು ಓಟ್ ಹಾಕ್ಸಂತಾರೆ ರಾಜಕೀಯ ಮಂದಿ. ಇವ್ರು ಅಲ್ಲಿ ಏನು ಬಂದು ಹೇಳಂಗಿಲ್ಲ. ಓಟ್ ಬೇಕಾದಾಗಟ್ಟ ಬಾ ಅಕ್ಕ, ಬಾ ತಂಗಿ, ಬಾ ಚಿಗವ್ ಅಂತ ಬಂದು ಓಟ್ ಹಾಕ್ಸಂದು ಹೋಗ್ಬಿಡ್ತಾರೆ. ನಮ್ಮವ್ರಿಗೇನು ಬುದ್ಧಿ ಇಲ್ಲ. ಆ ತೇಳನೆ ಮುದ್ದಣ್ಣ ಅಂತ ತೇಳನೆ ಹನುಮಂತ ಅಂತ ತೇಳಂದ್ರೆ ಅದಕ್ಕೆ ಹೋಗಿ ಓಟ್ ಹಾಕ್ಬಿಡ್ತಾರೆ. ಇವರು ಬಂಗಾರ, ಇವರು ಒಗ್ಗಟ್ಟಿಲ್ಲ. ಇವ್ರ ತಕ್ಕ ನಮ್ಮ ತಕ್ಕನು ಒಗ್ಗಟ್ಟಿಲ್ಲ. ದೇಶ ಬಿಟ್ಟು ಬಂದವರು ಇಲ್ಲಿ ಅಧಿಕಾರ ಮಾಡ್ಕೊಂತಾರೆ. ಆಂಧ್ರ, ತಮಿಳುನಾಡು, ಕೇರಳ, ಬೆಂಗಳೂರು, ಮೈಸೂರು ಕಡೆ ಬಂದು ಇಲ್ಲಿ ವಾಸ ಮಾಡ್ತಾರ. ಅವ್ರು ಮಾತ್ರ ಕೆಲಸ ತಗೊಂತಾರ, ಜನತಾ ಮನಿ ತಗೊಂತಾರ, ಲೋನ್ ತಗೊಂತಾರ, ಏನಪ್ಪ ಅವ್ರಿಗೆ ದಾರಿ ಮಾಡಿ ಕೊಡ್ತಾರ, ಲೈಟ್ ಹಾಕ್ಸ್ತಾರ ಪಂಚಾಯತಿಲಿಂದ. ನಮ್ಮ ಇಲ್ಲಿ ಇರ್ತಕ್ಕಂಥವ್ರು ಏನಿದೆಯಲ್ಲ ಇಷ್ಟು ಮಂದಿ ಇವ್ರಿಗಿಲ್ಲ. ಯಾಕಂದ್ರೆ ಇವ್ರು ಈ ದೇಶದವ್ರು ಅಲ್ಲಲ್ಲ, ಕರ್ನಾಟಕದವ್ರಲ್ಲ ಇವರು. ಸುಮ್ಮನೆ ಹಂಗೆ ಬಂದು ವಲಸೆ ಬಂದಿರ್ತಾರ. ಒಬ್ಬತ್ತು ನಿಂದೊಡೆ ಬಂದವ್ರು ಇದ್ದಂಗೆ ಅದಂಗೆ ಆಗ್ಬಿಟ್ಟು ನಮ್ಮ ಅಂಬೇಡ್ಕರ್ ನಗರದವ್ರು. ನಾವು ಅಂಬೇಡ್ಕರ್ ನಗರ ಅಂದ್ರೆ ಕೇರ್ಲೆಸ್ ಆಗಿ ಹೋಗ್ಬಿಡುತ್ತೆ. ಕಾನೂನು ಬರೆದ ಸಂವಿಧಾನ ಅಂಬೇಡ್ಕರ್ ಗುಡ್ಡದಾಗಿದ್ರು ಕೂಡ, ಒಂದೇ ಕುಟುಂಬ ಇದ್ರು ಕೂಡ ಅದಕ್ಕೆ ನೀರು, ಲೈಟು ಸಂವಿಧಾನದಾಗ ಅನುಕೂಲ ಮಾಡಿಕೊಡ್ಬೇಕಂತ ಬರ್ದಾರ. ನೀರು, ರಸ್ತೆ, ಪ್ರತಿಯೊಂದು ಲೈಟು, ಜನತಾ ಮನಿ ಕೇಂದ್ರ ಸರ್ಕಾರ ಹೇಳ್ತೈತಿ, ರಾಜ್ಯ ಸರ್ಕಾರ ಹೇಳ್ತೈತಿ ಅವ್ರಿಗೆ ಕೊಡ್ರಂತ. ಇವ್ರಿಲ್ಲ, ಕೆಳಗಲಿ ಇವರು ಎಲೆಕ್ಷನ್ ಬಂದಾಗ ಆಟ ಓಟ್ ಕೇಳ್ತಾರೆ. ಎಲ್ಲರೂ ಓಟ್ ಹಾಕ್ಸಂದು ನಮ್ಗೆ ಹೋಗ್ಬಿಡ್ತಾರೆ. ಕುಡಿಯೋಕೆ ಒಂದಿಟ್ಟು ಬಾಟ್ಲಿ ಇವ್ರಿಗೆಲ್ಲ ಕೇಳಕ್ಕೆ ಇಟ್ರಾಕ್ತ ಮುಗಿದೋತ್ ನಮ್ಮ ಕೆಲಸ. ಓಟ್ ಹಾಕಿ ಮನೆಗೆ ಬಂದ್ಬಿಡೋದು ನಾವು. ಅವ್ರನ್ನ 5 ವರ್ಷ ಅಧಿಕಾರ ಅವ್ರು ಮಾಡ್ಕೊಂಬಿಡ್ತಾರೆ. ನಮಗಿನ್ನೂ ನಾಚಿಕಿಲ್ಲ, ನಮಗಿನ್ನ ಬಾಂಡ್ರ ಅವರು, ಅವ್ರಿಗಿನ್ನ ಬಾಂಡ್ರ ನಾವು ಆಗಿಬಿಡ್ತೀವಿ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ದಯವಿಟ್ಟು ತಹಸೀಲ್ದಾರಿಗೆ ಕೈ ಮುಗಿದು ಕೇಳ್ತೀವಿ. 1/1/2026 ಇವತ್ತು ಮನವಿ ಕೊಟ್ಟಿವಿ. ಈ ಮನವಿಯನ್ನು ತಾವು ಸ್ವೀಕರಿಸಿರಿ.
ನಿನ್ನೆ ಕೊಟ್ಟಿವಿ, ಹಲವಾರು ಬೇರೆ ಕೊಟ್ಟಿವಿ, ಎಚ್ಚರಿಕೆಯಿಂದ ಕೊಡಕತ್ತೀವಿ ಎಲ್ಲ ಸಮಾಜದವರು. ಅದನ್ನು ತಾವು ತಿಳ್ಕೊಂಡು ಮನವೊಲಿಸಿ ಸರ್ವೇದವ್ರನ್ನ ಕರೆಸಿ ಅಂಬೇಡ್ಕರ್ ನಗರ ಸರ್ವೆ ಮಾಡಿ 20-25ರಂತೆ ಪ್ರತಿಯೊಂದು ಕುಟುಂಬಕ್ಕೆ ಹಕ್ಕುಪತ್ರ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೀವಿ. ಇದಕ್ಕೂ ತಾವು ಮೀರಿ ನಮಗೆ ಮನವೊಲಿಸಿ ಸರ್ವೆ ಮಾಡಲಿಲ್ಲ ಅಂದರೆ, ಹಕ್ಕುಪತ್ರ ಕೊಡಲಿಲ್ಲ ಅಂದರೆ ಮುಂದಿನ ದಿನಮಾನದಲ್ಲಿ ಇದೇ ತಹಶೀಲ್ ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತು ಅಂತೇಳಿ ನಮಗೆ ಎಚ್ಚರಿಕೆ ಕೊಟ್ಟು ಅಂತೇಳಿ 2 ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಹನುಮಂತಪ್ಪ ನಾಯಕ್ ಕೊರಟಗೆರೆ ಜಿಲ್ಲಾ ಸಂಚಾಲಕರು ಕೊಪ್ಪಳ. ಈ ಸಂಘಟನೆಯ ಸರ್ವ ಸದಸ್ಯರು ಏನೋ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅಂಬೇಡ್ಕರ್ ನಗರ ಕೊರಟಗೆರೆ ಕ್ಯಾಂಪ್ನಲ್ಲಿರುವ 150 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಕೋರಿ ಸಲ್ಲಿಸಿದ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳವರ ಗಮನಕ್ಕೆ ನಾವು ತರಬಯಸುತ್ತಾ ತಮ್ಮೆಲ್ಲರಿಗೂ ಹಕ್ಕುಪತ್ರ ನೀಡುವಂತೆ ಕಾರ್ಯವನ್ನು ಮಾಡಲು ಮಾನ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಈ ಒಂದು ಕೆಲಸ ಮಾಡಿಕೊಳ್ಳಲಾಗುವಂತೆ ಸರ್ವೆ ಮನೆ ಕೊಟ್ಟಿವಿ. ಈಗ ಒಂದು ಎಲ್ಲ ಹಳ್ಳಿಗಳು ನೀವು ಇದು ಮಾಡ್ತಿದ್ದಿಲ್ಲ, ಅದ್ರ ಸಲುವಾಗಿ ಅದೊಂದು ಅಲ್ಲಿ ಮೊನ್ನೆ ಆಯ್ತು ಮಾಡಕ್ಕೆ ಅದು ಗುಟ್ಟು ಮಾಡಿ ಇದು ಉಪಕ್ರಮ ಊರಿಂದ ಉಪಕ್ರಮ ಬರ್ತಾರೆ. ಜಗನ್ ಕ್ಯಾಂಪು ಅದು 2 ಒಂದೇ ಸಲ ಹೌದು, ಸರ್ಕಾರ ಸರ್ ಅದು ಇದು 2 ಸೇಮ್.